ಹಾಯ್ ಹಲೋ ನಮಸ್ಕಾರ. ಇವತ್ತೊಂದು ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ಹೆಸರುಕಾಳು ದೋಸೆನ ಮಾಡೋಣ. ಇದನ್ನ ಪೆಸರಿಟ್ಟು ದೋಸೆ ಅಂತ ಕೂಡ ಕರೀತಾರೆ. ಇದಕ್ಕೆ ಒಂದು ಬೌಲಲ್ಲಿ 1 ಕಪ್ಪು ಹೆಸರುಕಾಳನ್ನ ಹಾಕ್ಕೊಳ್ಳಿ. 1/4 ಕಪ್ಪು ಅಕ್ಕಿನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಎರಡನ್ನ ಒಂದು 2-3 ಸಲ ವಾಶ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು 8ರಿಂದ 10 ಗಂಟೆಗಳ ಕಾಲ ಇದನ್ನ ನೆನೆಸಿಡಿ. ಈಗ ಹೆಸರುಕಾಳು ಚೆನ್ನಾಗಿ ನೆನ್ಕೊಂಡಿದೆ ಒಂದು 8 ತಾಸು. ಈಗ ನೀರನ್ನೆಲ್ಲ ತಕ್ಕೊಂಬಿಟ್ಟು ಬರೀ ಹೆಸರುಕಾಳು ಮತ್ತು ಅಕ್ಕಿನ ಮಿಕ್ಸರ್ ಜಾರಲ್ಲಿ ಹಾಕ್ಕೊಳ್ಳಿ. ಇದಕ್ಕೆ 1 ಇಂಚಷ್ಟು ಶುಂಠಿ, 1-2 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಜೀರಿಗೆ, ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕ್ಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ನುಣ್ಣಗೆ ಇದನ್ನ ರುಬ್ಕೊಳ್ಳಿ. ಇದು ಒಂಥರ ಇನ್ಸ್ಟೆಂಟ್ ದೋಸೆನೇ ರುಬ್ಕೊಂಡ್ಬಿಟ್ಟು ಹಂಗೆ ಹಾಕ್ಬಿಡೋದು ಅಷ್ಟೇ. ಈಗ ದೋಸೆ ಹಿಟ್ಟು ನಮಗೆ ರೆಡಿಯಾಗಿದೆ. ಈಗ ದೋಸೆ ಹಾಕಲಿಕ್ಕೆ ಒಂದು ಹಂಚನ್ನ ಚೆನ್ನಾಗಿ ಕಾಸ್ಕೊಳ್ಳಿ. ಚೆನ್ನಾಗಿ ಕಾದಿರೋ ಹಂಚ ಮೇಲೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು ಈರುಳ್ಳಿನ ತೊಗೊಂಡು ಈ ರೀತಿ ಉಜ್ಕೊಳ್ಳಿ. ಇದರಿಂದ ದೋಸೆ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಹಂಚಿಗೆ ಅಂಟ್ಕೊಳೋದು ಕೂಡ ಇಲ್ಲ. ಒಂದು ಸ್ವಲ್ಪ ಹಿಟ್ಟನ್ನ ತೊಗೊಂಡ್ಬಿಟ್ಟು ದೋಸೆ ಥರ ಇದನ್ನ ತಿರುವ್ಕೊಳ್ಳಿ. ಒಂಚೂರು ಎಣ್ಣೆ ಅಥವಾ ಬೆಣ್ಣೆ, ನಾನಿಲ್ಲಿ ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ, ಹಾಕ್ಕೊಂಬಿಟ್ಟು ಒಂದು ಕಡೆ ಸ್ವಲ್ಪ ಕೆಂಪಾದಮೇಲೆ ದೋಸೆ ಎದ್ದು ಬರುತ್ತೆ, ಒಂದು ಸ್ವಲ್ಪ ಸೈಡೆಲ್ಲ ಬಿಟ್ಬಿಡುತ್ತೆ. ಇವಾಗ ಇದನ್ನು ಇನ್ನೊಂದು ಕಡೆಗೆ ತಿರುಗಿಸ್ಕೊಳ್ಳಿ. ನೋಡಿ, ಈಸಿಯಾಗೆ ಬಂದುಬಿಡ್ತು. ಈ ದೋಸೆ ಇವಾಗ ರೆಡಿಯಾಗಿದೆ. ಪ್ಲೇಟಿಗೆ ಸರ್ವ್ ಮಾಡಿ. ರೆಸಿಪಿನ ಟ್ರೈ ಮಾಡಿ. ಇಷ್ಟ ಆದರೆ ಚಾನಲ್ಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.